ನಮಸ್ಕಾರ. ಎಲ್ಲರೂ ಏಕಲವ್ಯನ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಏಕಲವ್ಯನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು. ಸೊ ಈ ಏಕಲವ್ಯ ಆನೆಯನ್ನು 2022ರಲ್ಲಿ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಕಾರ್ಯಾಚರಣೆ ಹಿಡಿದಿರುವಂಥದ್ದು. ಜೊತೆಗೆ ಈ ಅಭಿಮನ್ಯು ಏನಿದ್ದಾನೆ ನಮ್ಮ ಕ್ಯಾಪ್ಟನ್, ಅವನೇ ಈತನನ್ನು ಕೂಡ ಕಾರ್ಯಾಚರಣೆ ಮಾಡಿರೋದು ಮತ್ತೊಂದು ವಿಶೇಷ ಆಗಿದೆ. ಏನು ಇವನನ್ನು 1.5 ವರ್ಷಗಳ ಕಾಲ ನಿರಂತರವಾಗಿ ಪಳಗಿಸಿರುವಂಥದ್ದು. ಕಡಿಮೆ ಅವಧಿಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿರುವಂಥ ಏಕೈಕ ಆನೆ ಅಂತ ಅಂದರೆ ಅದು ಏಕಲವ್ಯ ಆನೆ. ನಾವೆಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ. ಏನು 1.5 ವರ್ಷಗಳ ಕಾಲ ಈತನನ್ನು ಏನು ಪ್ರಾಕ್ಟೀಸ್ ಮಾಡಿಸಿ, ಅಂದರೆ ಶಿಸ್ತಿನಿಂದ ಇರ್ಬೋದು ಅಥವಾ ಶಾಂತ ನಡತೆಯಿಂದ ಇರ್ಬೋದು ಪಳಗಿಸಿ ನಂತರ ದಸರಾದಲ್ಲಿ ಭಾಗಿಯಾದ. ಇನ್ನು ಇದರ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ಇವನು ವಾಹನಗಳ ಶಬ್ದಕ್ಕಿರ್ಬೋದು ಅಥವಾ ಪಟಾಕಿ ಶಬ್ದಕ್ಕಿರ್ಬೋದು ಯಾವುದೇ ಶಬ್ದಕ್ಕೆ ಇವನು ಹೆದರೋದೇ ಇಲ್ವಂತೆ. ಜೊತೆಗೆ ಶಾಂತ ಸ್ವಭಾವ, ಧೈರ್ಯವನ್ನು ಹೊಂದಿದ್ದಾನೆ, ವೇಗವಾಗಿ ಇವನು ಪಳಗದ್ನಂತೆ. ಅದು ಇನ್ನೊಂದು ವಿಚಾರ. 2ನೇ ಬಾರಿ ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಈತನಿಗೆ 40 ವರ್ಷ ವಯಸ್ಸು. ಅಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ ವರ್ಷಗಳಲ್ಲಿ ಅಭಿಮನ್ಯು ನಂತರ ಏಕಲವ್ಯ ಅಂಬಾರಿಯನ್ನು ಹೊರ್ತಾನ ಅನ್ನೋದು ಕೂಡ ಒಂದಷ್ಟು ಜನಗಳಿಗೆ ಪ್ರಶ್ನೆ ಆಗಿದೆ. ಜೊತೆಗೆ ನಾವು ನೋಡ್ಬೋದು, ಏಕಲವ್ಯನ ಮುಖವನ್ನು ನೋಡಿದ್ರೆ ಗಣಪತಿಯನ್ನು ನೋಡಿದಷ್ಟೇ ಭಾಸವಾಗುತ್ತೆ. ಯಾಕೆಂದರೆ ಅವನ ಮುಖ ಅದೇ ರೀತಿಯಾಗಿದೆ. ಅದರಲ್ಲೂ ಕೂಡ ಅಂಬಾರಿಯನ್ನು ಹೊರಬೇಕು ಅಂದರೆ ಇದು ಒಂದು ಪ್ರಮುಖ ಲಕ್ಷಣ. ಅಂದರೆ ಒಂದು ಗಣಪತಿಯ ಮುಖವನ್ನು ಇದ್ದರೆ ಆ ಆನೆ ದಸರಾ ಅಂಬಾರಿಯನ್ನು ಹೊರಲಿಕ್ಕೆ ಇನ್ನಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳ್ಬೋದು. ಈತನನ್ನ ಮಾವುತ ಇದಾಯತ್ ಅವರು ನಾವು ನೋಡ್ತಾ ಇದ್ದೀವಲ್ಲ, ಸೊ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದನ್ನ ನೋಡ್ಕೊಳ್ತಾ ಇದ್ದಾರೆ.